ನಮಸ್ಕಾರ. ಯುಗಾದಿ ವರ್ಷ ಭವಿಷ್ಯ 2025 ಈ 6 ರಾಶಿ ನಕ್ಷತ್ರದವರಿಗೆ ಅದೃಷ್ಟವೋ ಅದೃಷ್ಟ ಗ್ಯಾರಂಟಿ. ತುಂಬ ಅದೃಷ್ಟ ಪ್ರಾಪ್ತಿಯಾಗುತ್ತೆ. ಮತ್ತು ಈ ಮದುವೆ ವಿಚಾರದಲ್ಲಿ ಗಂಡು ನೋಡ್ತಾ ಇರ್ತೀರ, ಹೆಣ್ಣು ನೋಡ್ತಾ ಇರ್ತೀರ, ವಧು ವರ ನೋಡ್ತಾ ಇರ್ತೀರ, ಸೆಟ್ಟೇ ಆಗ್ತಿರಲ್ಲ. ಎಷ್ಟು ಗಂಡು ನೋಡಿದರೂ ಎಷ್ಟು ಹೆಣ್ಣು ನೋಡಿದರೂ ಸೆಟ್ಟೇ ಆಗ್ತಿರಲ್ಲ. ಒಂದು. ಎರಡನೇದು, ಜಾಬುಗಳಿಗೆ ಪ್ರಯತ್ನ ಮಾಡ್ತಿರ್ತೀರ, ಉದ್ಯೋಗಗಳಿಗೆ. ಪ್ರೈವೇಟ್ ಜಾಬುಗಳಲ್ಲಿ ಆಗ್ಬೋದು, ಗೌರ್ಮೆಂಟ್ ಜಾಬುಗಳಿಗಾದರೂ ಆಗ್ಬೋದು. ಜಾಬುಗಳಿಗೆ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಿರೋರು, ಪ್ಲಸ್ ವ್ಯಾಪಾರ, ಎಸ್ಪೆಷಲಿ ಬಿಸ್ನೆಸ್ ಮಾಡೋರಿಗೆ, ವ್ಯಾಪಾರಸ್ಥರಿಗೆ ಮಾತ್ರ ಸಿಕ್ಕಾಬಟ್ಟೆ ಅದೃಷ್ಟವೋ ಅದೃಷ್ಟ. ಇನ್ನು ಈ ಅಗ್ರಿಕಲ್ಚರ್, ಈ ಕುರಿ ಕೋಳಿ ಹಸು ಸಾಕಾಣಿಕೆ, ಅಗ್ರಿಕಲ್ಚರ್ ವ್ಯವಸಾಯ ಮಾಡೋರ್ಗಂತೂ ಇನ್ನೂ ಸಿಕ್ಕಾಬಟ್ಟೆ ಅದೃಷ್ಟಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾವುದಪ್ಪ ಅದು 6 ರಾಶಿ ನಕ್ಷತ್ರ ಅಂತಂದರೆ, ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ರಿ, ಈ 6 ರಾಶಿ ನಕ್ಷತ್ರದವರು ಯಾರ್ಯಾರಪ್ಪ ಅಂದರೆ, ಈ 7.5 ವರ್ಷ 7.5 ಶನಿ ಕಾಟ ಅದಿಂದ ಅಬ್ಬಬ್ಬಬ್ಬಬ್ಬ ನರಳಿ 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 ಬೇಸತ್ತು ಬೆಂದೋಗ್ಬಿಟ್ಟಿದ್ದೀರಾ. ಈ ಎಸ್ಪೆಷಲಿ ಈ ಮಕರ ರಾಶಿನರು. ಈಗ ಮಕರ ರಾಶಿಯವರಿಗೆ ಸಂಪೂರ್ಣ ಬಿಡುಗಡೆ. ಅದರಲ್ಲೂ ಮಕರ ರಾಶಿ ಶ್ರವಣ ನಕ್ಷತ್ರ, ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ ಧನಿಷ್ಠ ನಕ್ಷತ್ರ. ಇನ್ನು ವೃಷಭ ರಾಶಿ ಕೃತಿಕಾ, ವೃಷಭ ರಾಶಿ ರೋಹಿಣಿ, ವೃಷಭ ರಾಶಿ ಮೃಗಶಿರ ನಕ್ಷತ್ರದವರು. ಇನ್ನು ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ಕಾಟ ಇತ್ತು, ಅದು ಕಂಪ್ಲೀಟಾಗಿ ಬಿಡುಗಡೆಯಾಗಿ ಕರ್ಕಾಟಕ ರಾಶಿ ಆಶ್ಲೇಷ, ಕರ್ಕಾಟಕ ರಾಶಿ ಪುನರ್ವಸು, ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರದವರಿಗೆ ಹಬ್ಬಬ್ಬಬ್ಬಬ್ಬಬ್ಬ ಹೊಡಿತು ಲಾಟ್ರಿ. ಅದೃಷ್ಟವೋ ಅದೃಷ್ಟ. ಪ್ಲ್ಯಾನ್ ಮಾಡ್ಕೊಳ್ಳಿ, ಎಕ್ಸಿಕ್ಯೂಟ್ ಮಾಡಿ. ಖಂಡಿತವಾಗ್ಲೂ ಜೀವನದಲ್ಲಿ ಏಳ್ಗೆ, ಅಭಿವೃದ್ಧಿಗಳು, ಯಶಸ್ಸು ಕಂಡೇ ಕಾಣ್ತೀರಾ. ಹೊಸದಾಗಿ ವ್ಯಾಪಾರ ಸ್ಟಾರ್ಟ್ ಮಾಡ್ತಿದ್ರೆ ಪ್ಲ್ಯಾನ್ ಮಾಡಿ. ಹೊಸ ಜಾಬ್ಗಳಿಗೆ ಹೋಗ್ತಾ ಇದ್ದರೆ, ಈ ಜಾಬ್ ಬಿಟ್ಟು ಇನ್ನೊಂದು ಜಾಬ್ಗೆ ಹೋಗ್ತಾ ಇದ್ದರೆ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ. ಎಸ್ಪೆಷಲಿ ವಧು ವರ, ಗಂಡು ಹೆಣ್ಣು ನೋಡ್ತಾ ಇದ್ದರೆ ನೋಡಿ, ಖಂಡಿತವಾಗ್ಲೂ ಕಂಕಣ ಫಲ ಪ್ರಾಪ್ತಿ ಆಗೇ ಆಗುತ್ತೆ ನಿಮಗೆ. ಇಷ್ಟಾರ್ಥಗಳು ಖಂಡಿತವಾಗ್ಲೂ ಲಭಿಸುತ್ತೆ. ಇಷ್ಟು ವರ್ಷ ಮಕರ ರಾಶಿಯವರಿಗೆ ಹೇಳಬಾರ್ದಾಗಿತ್ತು. ಹಣಕಾಸಿನ ಸಮಸ್ಯೆ, ಸಾಲ ಬಾಧೆ, ಕೊಟ್ಟಿರೋ ಹಣ ವಾಪಸ್ ಬರ್ತಿರಲಿಲ್ಲ, ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ವ್ಯಾಜ್ಯಗಳು, ಅನಾರೋಗ್ಯದ ಸಮಸ್ಯೆಗಳು, ಅಪಘಾತಗಳು, ಆಕ್ಸಿಡೆಂಟ್ಸ್ಗಳು, ಒಂದಲ್ಲ ಎರಡಲ್ಲ, ಕುಟುಂಬದ ಕಲಹ, ಆಸ್ತಿ ವಿಚಾರದಲ್ಲಿ ಕಲಹ, ಲಕ್ಷಗಟ್ಟಲೆ ಬೇರೆಯವರಿಗೆ ಶೂರಿಟಿ ಕೊಟ್ಟು, ಬೇರೆಯವರಿಗೆ ದುಡ್ಡುಗಳು ಕೊಟ್ಟು, ಎಸ್ಪೆಷಲಿ ವ್ಯಾಪಾರಕ್ಕೆ ಬಿಸ್ನೆಸ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಮಕರ ರಾಶಿನವರು ತುಂಬ ಲಾಸ್ ಆಗಿಬಿಟ್ಟಿದ್ದೀರಾ. ಮನೆ ಬಿಟ್ಟು ಹೋಗೇ ಬಿಟ್ಟಿದ್ದೀರಾ. ಸ್ವಂತ ಮನೆ, ಸೈಟು, ಮನೆ ಮಠಗಳು, ಆಸ್ತಿಗಳು ಮಾರ್ಕೊಂಡಿರ್ತೀರಾ. 2 ವೀಲರು, 4 ವೀಲರ್ಸ್ಗಳು, ಬಸ್ಸುಗಳು, ಲಾರಿ, JCB ಅಂಥದ್ದಿದ್ದರೆ ಮಾರ್ಕೊಂಬಿಟ್ಟಿರ್ತೀರಾ. ಇವಾಗ ನಿಮಗೆ ಅದೃಷ್ಟವೋ ಅದೃಷ್ಟ. ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಅದೃಷ್ಟದ ಒಂದು ದಾರಿ ಹಿಡ್ಕೊಂಡು ಹೋಗಿ. ನಿಮ್ಮ ಒಂದು ಶ್ರಮ ತಕ್ಕಂತೆ ಈಗ ಫಲ ಖಂಡಿತವಾಗ್ಲೂ ಬಂದೇ ಬರುತ್ತೆ. ನಮಸ್ಕಾರ.